ಅಸಲಿ ಡಾಕ್ಟರ್ಸ್, ನಕಲಿ ಡಾಕ್ಟರ್ಸ್. ನಕಲಿ ಡಾಕ್ಟರ್ಗಳ ಬಗ್ಗೆ DHOಗೆ ಮಾಹಿತಿ ಕೊಟ್ಟರು ಕೂಡ DHO ಅವರು ನಕಲಿ ಡಾಕ್ಟರ್ಗಳ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು? ಅಥವಾ ಅಸಲಿ ಡಾಕ್ಟರ್ಗಳು ನಿಜವಾಗ್ಲೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವಂಥ ಅಸಲಿ ಡಾಕ್ಟರ್ಗಳಿಗೆ ಕೆಲ ಮೇಲಧಿಕಾರಿಗಳೇ ಟಾರ್ಚರ್ ಕೊಟ್ಟು ಬೇರೆ ಥರ ಏನಾದರೂ ಮಾಡಿಸೋದೇ ಆದರೆ ಅಸಲಿ ಡಾಕ್ಟರ್ಗಳು ಏನು ಮಾಡಬೇಕು? ಎರಡನ್ನೂ ಕೂಡ ಮಾತಾಡುವ. ನಮ್ಮೊಟ್ಟಿಗಿದ್ರೆ ಸುನೀಲ್ ಕುಮಾರ್ ಹೆಬ್ಬಿ, ಸಾಮಾಜಿಕ ಕಾರ್ಯಕರ್ತರು ಹೌದು, ಸಾಮಾಜಿಕ ಹೋರಾಟಗಾರರು ಕೂಡ ಹೌದು, ಡಾಕ್ಟ್ರು ಕೂಡ ಹೌದು. ಸರ್, ಈಗ ನಕಲಿ ಡಾಕ್ಟರ್ಗಳ ಬಗ್ಗೆ ಫಸ್ಟ್ ನಕಲಿ ಡಾಕ್ಟರ್ಗಳ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಸೊ DHO ಮೇಲೆ ಕ್ರಮ ತಗೊಳ್ಬೇಕು, ಅವ್ರ ಮೇಲ್ಗಡೆ ಶಿಫಾರಸ್ ಮಾಡಿ ಸಸ್ಪೆಂಡ್ ಮಾಡಿಸ್ಬೇಕು ಅಥವಾ ಜೈಲ್ಗೆ ಹಾಕ್ಸ್ಬೇಕು, ಏನೋ ಮಾಡಬೇಕು. ಕೆಲವು ಪ್ರಾಣ ಜೊತೆ ಚಲಾಟ ಆಡ್ತಿದ್ರು. ಏನು ಮಾಡಬೇಕು? ನಕಲಿ ಡಾಕ್ಟರ್ಗಳ ಬಗ್ಗೆ ಈ ಥರ ಮಾಹಿತಿ ಕೊಟ್ಟಾಗ DHO ಕ್ರಮ ತಗೊಳ್ಳಿಲ್ಲ ಅಂದಾಗ ನಾವು ಕಂಪ್ಲೇಂಟ್ ಕೊಟ್ಟು ನಾವು ಏನು ಮಾಡಬೇಕು? ಈಗ ನಕಲಿ ಡಾಕ್ಟರ್ ಬಗ್ಗೆ ಅಲ್ಲಿರೋರಿಗೆ ಒಂದಿಷ್ಟು ಜಾಸ್ತಿ ರೈಟಿಂಗಲ್ಲಿ ಕೊಡೋದಕ್ಕಿಂತ ಫಸ್ಟ್ ಒಂದು ಫೋನಲ್ಲೋ ಅಥವಾ ಅವ್ರಿಗೆ ಮಾಹಿತಿನ ತಲುಪಿಸ್ಬೇಕು. ಅದಾದಮೇಲೆ ರೈಟಿಂಗಲ್ಲಿ ಕೊಡಬೇಕು. ರೈಟಿಂಗಲ್ಲಿ ಕೊಟ್ಟು ಒಂದು ಎಕ್ನಾಲಜ್ಮೆಂಟ್ನ ತೊಗೋಬೇಕು. ಈ ಥರ ನಕಲಿ ಡಾಕ್ಟರ್ಸ್ ಇದ್ದಾರೆ, ಅದ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ. ಅವಾಗ ಕ್ರಮ ಕೈಗೊಳ್ಳದೇ ಇದ್ರೆ ಅದನ್ನ THOಗೆ ಗಮನಕ್ಕೆ ತರಬೇಕು. THO ಗಮನಕ್ಕೆ ತಂದ್ರೆ ಅವ್ನ ಕ್ರಮ ಕೈಗೊಳ್ಳದೆ DHO ಗಮನಕ್ಕೆ ತರುತ್ತೆ. DHOನ ಕ್ರಮ ಕೈಗೊಳ್ಳದಿದ್ರೆ ಲೋಕಾಯುಕ್ತದಲ್ಲಿ ಹೋಗ್ಬಿಟ್ಟು ಡಿರ್ಲಿಕ್ಷನ್ ಆಫ್ ಡ್ಯೂಟಿ, ಕರ್ತವ್ಯ ಲೋಪ ಅಂತದು ಅವರು ಯಾರು ಕೊಡಬೇಕು? ಆವಾಗ ಜಿಲ್ಲಾ ಆರೋಗ್ಯಾಧಿಕಾರಿ ಮೇಲೆ ಕೊಡಬೇಕು, DHO ಮೇಲೆ ಕೊಡಬೇಕು. ಅವನು ಮಾಹಿತಿ ಕೊಡಬೇಕಾಗುತ್ತೆ. ಕ್ರಮ ತಗೊಂಡ್ರ ಇಲ್ಲ ಅಂತರುವಂಥದ್ದು. ಹಾಗಾಗಿ ಮತ್ತೆ ಅವ್ರು ಯಾರಾದರೂ ಈ DHOಗಳು THOಗಳು ಈ KPM ನೋಡಲ್ ಆಫೀಸರು ಇನ್ಯಾರೋ ಈ ಆಫೀಸರ್ಸ್ ಇರ್ತಾರಲ್ಲ KPMಗೆ ಸಂಬಂಧಪಟ್ಟದ್ದು, ಇವ್ರು ಯಾರಾದ್ರೂ ಲಂಚ ಕೇಳಿದಾಗ ಅದನ್ನ ಆಡಿಯೋ ವಿಡಿಯೋ ಮಾಡ್ಕೊಂಡು ಹೋಗಿ ಲೋಕಾಯುಕ್ತದಲ್ಲಿ ದೂರ ದಾಖಲಿಸಬಹುದು. ಪಾಪ ಒರಿಜಿನಲ್ ಡಾಕ್ಟರ್ಗಳು, ನಿಜವಾದ ಡಾಕ್ಟರ್ಗಳಿಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ, ಹೇಳಿ ಏನೋ ಕೇಳ್ತಾ ಇದ್ದಾರೆ, ನಿಜವಾದ ಡಾಕ್ಟರ್ಸ್ಗಳಿಗೆ ಕ್ವಾಲಿಫೈಡ್ ಆಗಿರೋ ಡಾಕ್ಟರ್ಸ್ ಆಗಿದ್ರೆ ಅವ್ರಿಗೆ ಅನಾವಶ್ಯಕವಾಗಿ ಕಾನೂನು ಬದ್ಧವಾಗಿದ್ದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ದು ಎಲ್ಲರೂ ಕರೆಕ್ಟ್ ಆಗಿದ್ದು ಇದಂತದ್ದು ಒಂದು ತಪ್ಪಿದೆ ಅಂತ ಇಲ್ದಿರೋ ಒಂದು ತಪ್ಪು ಮಾಡಿ ಅದನ್ನ ಮಾಡ್ತಾ ಇರೋಂಥವ್ರಿಗೆ ಆ DHOಗಳದ ರೆಕಾರ್ಡಿಂಗ್ ಮಾಡಬೇಕು. ಅವರು ಯಾವಾಗ್ಲೂ ಬಹಳ ಜನ ಮಾಡ್ತಾರೆ, ನೋಟಿಸ್ಗಳನ್ನ ಕೊಡ್ತಾರೆ. ನೋಟಿಸ್ ಕೊಡ್ಬೇಕಾಗಿದ್ದು ಅವ್ರ ಕರ್ತವ್ಯ. ಆದ್ರೆ ನೋಟಿಸ್ನ ಕಾನೂನು ಬದ್ಧವಾಗಿ ನೋಟಿಸ್ ಇರಬೇಕು. ಯಾವುದೋ ಒಬ್ಬ ಅಸಲಿ ಡಾಕ್ಟರ್ಗೆ ನೋಟಿಸ್ ಕೊಟ್ಟು 3 ನೋಟಿಸ್ ಕೊಟ್ಟು ಕ್ಲಿನಿಕ್ನ ಕ್ಲೋಸ್ ಮಾಡೋದಕ್ಕೆ ಅವಕಾಶ ಇದ್ರೆ KPM ಅಡಿಯಲ್ಲಿ ಮಾತ್ರ ಕ್ಲೋಸ್ ಮಾಡಬೇಕು. ಈಗ ಅಸಲಿ ಡಾಕ್ಟರ್ಸ್ MBBS ಇರ್ತಾರೆ, BMS ಇರ್ತಾರೆ, BHMS ಇರ್ತಾರೆ, ಅವ್ರಿಗೆ 3 ನೋಟಿಸ್ ಕಾನೂನು ಪ್ರಕಾರ ಕೊಡ್ಬೇಕಾಗಿರೋಂಥದ್ದು. ಈ ನಕಲಿ ಡಾಕ್ಟರ್ಗೆ ನೋಟಿಸ್ ಕೊಡೋದು ಬೇಕಾಗಿಲ್ಲ. ನಕಲಿ ಡಾಕ್ಟರ್ಸ್ಗೆ ಫಸ್ಟ್ ಹೋಗಿ ನೋಟಿಸ್ ಕೊಡೋದಿಲ್ಲ, ಏನಿಲ್ಲ, ದಾಳಿ ಮಾಡಿ ಕ್ಲೋಸ್ ಮಾಡಿ ಸೀಲ್ ಹಾಕಿ ಸ್ಟ್ಯಾಂಪ್ ಹಾಕಿ ಅವ್ರನ್ನ KPM ರಿಡ್ರೆಸಲ್ ಕಮಿಟಿ ಮತ್ತೆ KPM ರಿಡ್ರೆಸಲ್ ಕಮಿಟಿದು DC ಅಧ್ಯಕ್ಷರು ಇರ್ತಾರೆ. ಆ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಕೋರ್ಟ್ ಇರುತ್ತೆ, DC ಕೋರ್ಟ್ ಅಲ್ಲಿ ತೀರ್ಮಾನ ಆಗುತ್ತೆ. ಏನ್ ತೀರ್ಮಾನ ಆಗುತ್ತೆ ಅಂದ್ರೆ, ತೀರ್ಮಾನ ಆಗ್ಬೇಕಾಗಿರೋದು ಏನಂದ್ರೆ, ತೀರ್ಮಾನ ಏನಾಗಿದೆ ಅಂದ್ರೆ ಇದುವರೆಗೆ DC ಕೋರ್ಟ್ ಅಲ್ಲಿ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ ನಕಲಿ ಡಾಕ್ಟರ್ ಮೇಲೆ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷರು ಇರ್ತಾರೆ, ಅವರೇ ದಂಡ ಹಾಕ್ತಾರೆ, 50,000 1 ಲಕ್ಷ ದಂಡ ಹಾಕ್ತಾರೆ, ಅಫಿಡೇವಿಟ್ ಬರ್ಸ್ಕೋತಾರೆ, ಕ್ರಿಮಿನಲ್ ಕೇಸ್ನ ಮಾಡ್ತಾರೆ. ಇದು ನಕಲಿ ಡಾಕ್ಟರ್ಗೆ ಆಗಿರುವಂತದ್ದು. ಅಸಲಿ ಡಾಕ್ಟರ್ಸ್ ಏನಾದ್ರು ತಪ್ಪಿದ್ರೆ ಅಥವಾ ಈ ನೋಟಿಸ್ಗಳನ್ನ ಕೊಟ್ಟು ಬೆದರಿಸ್ತಾ ಇದ್ರೆ ಅದಕ್ಕೆ ಅವ್ರು 3 ನೋಟಿಸ್ ಕೊಡ್ಬೇಕು. ಯಾರೋ DHO ಅವ್ರನ್ನು 3 ನೋಟಿಸ್ ಕೊಟ್ಟು 4ನೇ ಫೈನಲ್ ನೋಟಿಸ್ ಕೊಟ್ಟು ಅದನ್ನ KPM ರಿಅಡ್ರೆಸಲ್ ಕಮಿಟಿಗೆ ಬಂದು ಅದನ್ನ ಸಾಲ್ವ್ ಮಾಡ್ಬೇಕಾಗಿರುವಂತದ್ದು. ಅದ್ರ KPM ರಿಅಡ್ರೆಸ್ ಕಮಿಟಿ DC ಅವ್ರ ಗಮನಕ್ಕೆ ತಂದು DC ಅವರು ಅದರ ಕುಲಂಕುಷವಾಗಿ ಅವ್ರ ತಪ್ಪು ಇವ್ರ ತಪ್ಪನ್ನ ಅಥವಾ DHO ತಪ್ಪುಗಳನ್ನ ಮತ್ತೆ ಈ ಡಾಕ್ಟರ್ಗಳು ಏನಾದ್ರು ಕೆಲವರು ಮಾಮೂಲಿ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಹೊಟ್ಟೆ ಕಿಚ್ಚಿಗೆ ಅವಾಗ ನೋಟಿಸ್ ಅನ್ನು ಇಶ್ಯೂ ಮಾಡೋದಾಗಿರ್ಬೋದು. ಕೆಲವು ಒಳ್ಳೆ ಡಾಕ್ಟರ್ಗಳಿಗೆ ಈ ತರ ಎಲ್ಲ ಆದಾಗ್ಲೂ ಕೂಡ ಖಂಡಿತವಾಗ್ಲೂ ಆಗಿದೆ. ಮೊನ್ನೆ ಒಬ್ರು ಡಾಕ್ಟರ್ ಮಾಲಿ ಪಾಟೀಲ್ ಅಂತಿದ್ದಾರೆ, ಸಿದ್ದನಗೌಡ ಮಾಲಿ ಪಾಟೀಲನ್ ಅಂತ, ಅವ್ರ ಮೇಲೆ ಇಲ್ಲ ಎಲ್ಲಿ ವಿಜಯನಗರದಲ್ಲಿ ಅವ್ರ ಮೇಲೆ ಒಂದು ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ನೋಟಿಸ್ನ ಕೊಟ್ಟಿರೋದಕ್ಕೆ ಏನಕ್ಕೆ ಅಂದ್ರೆ ಅವ್ರ ಲೀಡ್ರು ಅವರು ಸತ್ಯನ ಸತ್ಯ, ಕಳ್ಳನ ಕಳ್ಳ, ಭ್ರಷ್ಟನ ಭ್ರಷ್ಟ ಅಂತ ಹೇಳ್ತಾರೆ. ಆತರ ಹೇಳಿದಕ್ಕೆ ಏನಾಗುತ್ತೆ, ಅವನಿಗೆ ಬಹಳ ಮಾತಾಡ್ತಾನಲ್ಲ ಅಂತ, ಅದಕ್ಕೆ ಒಂದು ನೋಟಿಸ್ ಕೊಟ್ಬಿಡೋಣ, ನೋಟಿಸ್ ಕೊಟ್ಟು ಹೆದರ್ಸೋಣ ಅಂತ ಈ ಆಲೋಚನೆಗಳಿರುತ್ತೆ. ಈಗ ನಾವು ಮಾತಾಡ್ತಿದ್ವಿ ನಮಗೂ ಕೊಡೋಣ ಅಂತ ನಾನು ಹೇಳಿದೆ, ಕೊಡ್ರಿ, ಕಾನೂನು ಬದ್ಧವಾಗಿ ಕಾನೂನು ಬಾಹಿರವಾಗಿದ್ದರೆ ನಮ್ಯಾಗೂ ನೋಟಿಸ್ ಕೊಡಿ, ಕೇಸ್ ಹಾಕಿ ಕೋರ್ಟಿಗೆ ಬನ್ನಿ, ಪೊಲೀಸ್ ಸ್ಟೇಷನ್ ಬನ್ನಿ, ನೀನು ಬಾ, ನೀನೇನು ಬಿಟ್ಟು ಹೋಗಲ್ಲ. ನಾವು ಸುಮ್ನೆ ಅವ್ನ ಕತೆ ಗೊತ್ತಿ ಸರ್, ದಿನ ಎದ್ರೆ ರೋಲ್ ಕಾಲ್ ಮಾಡೋಂತ ನಾ ಬಹಳ ಜನ ನೋಡಿದೀನಿ. ಅವ್ರ ಆಡಿಯೋಗಳು ಇದಾವೆ, ವಿಡಿಯೋಗಳು ಇದಾವೆ, ಲೋಕಾಯುಕ್ತದಲ್ಲಿ ಕೇಸ್ ಫೈಲ್ ಮಾಡಿದೀನಿ. ಹಾಗಾಗಿ ನಾವು ನ್ಯಾಯಯುತವಾಗಿ ಕಾನೂನು ಬದ್ಧವಾಗಿರೋಂಥವ್ನು ಸರ್. ನಾನಾಗ್ಲಿ ನಮ್ಮ ಟೀಮ್ ಆಗ್ಲಿ ಎಲ್ಲ ಡಾಕ್ಟರ್ಸ್ ಇರೋಂಥದ್ದು ಎಲ್ರಿಗೂ ಕಾನೂನು ಬದ್ಧವಾಗೇ ಪ್ರಾಕ್ಟೀಸ್ ಮಾಡ್ಬೇಕಾಗಿರೋಂಥದ್ದು. ಅನ್ಯಾಯವಾಗಿ ಯಾರಾದ್ರೂ ಪ್ರಾಕ್ಟೀಸ್ ಮಾಡಿದ್ರೆ ಕೇಸ್ ಹಾಕ್ಬೇಕು. ನಾನಾದ್ರೆ ನನ್ನ ಮೇಲೆ ಹಾಕ್ಬೇಕು, ನಮ್ಮ ಅಪ್ಪನ ಮೇಲೆ ಹಾಕಿಸ್ಬೇಕು. ತಪ್ಪು ಮಾಡಿದ್ರೆ ನಮ್ಮ ಯಾರನ್ನೂ ಬಿಡಬಾರ್ದು, ಮತ್ತೆ ಯಾರನ್ನೂ ಇದು ಮಾಡಬಾರ್ದು. ಹಾಗೆ ಆ ವಿಚಾರಕ್ಕಾಗಿ ಗೊತ್ತಾದಾಗ ಹೇಳಿದ್ರು. ಈಗ ನಾನು ಲೋಕಾಯುಕ್ತದಲ್ಲಿ ಒಂದು ಕೇಸ್ ಫೈಲ್ ಮಾಡಿದೆ. ನಮ್ಮ ಒಬ್ರು ಲೇಡಿ ಡಾಕ್ಟರ್ ನಮಗೆ ಈ ಥರ ದುಡ್ಡು ತೊಗೊಂಡಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ತಕ್ಷಣಕ್ಕೆ ನಾವು ಅದನ್ನ ರೆಕಾರ್ಡಿಂಗ್ ಮಾಡಿದ ತಕ್ಷಣ ರೆಕಾರ್ಡಿಂಗ್ CD, ಸ್ಕ್ರಿಪ್ಟ್ ರೈಟಿಂಗು ನಾವು ನಮ್ಮ ಸ್ಟಾಫ್ ಹೋಗಿ ಕಂಪ್ಲೀಟ್ ಆಗಿ ಅದರ ಸಂಪೂರ್ಣ ಮಾಹಿತಿ ಕೊಟ್ಟ ತಕ್ಷಣ ಲೋಕಾಯುಕ್ತ SP ಅವರು
ಇದು IGP ಅವರು ಮತ್ತೆ ಉಪಲೋಕಾಯುಕ್ತರ ಪನೀಂದ್ರ ಸರ್ನ ಭೇಟಿಯಾಗಿ ಇದ್ರ ಬಗ್ಗೆ ಗಮನಕ್ಕೆ ತಂದ್ವಿ. ಅವ್ರು ಹೇಳಿದ್ರು ಇಂಥ ಭ್ರಷ್ಟರು ಫಸ್ಟ್ ಜೈಲಲ್ಲಿ ಇರ್ಬೇಕು ಅಂತ ಉಪಲೋಕಾಯುಕ್ತರ ಪನೀಂದ್ರ ಸರ್ ಹೇಳಿರುವಂತದ್ದು ಖುದ್ದಾಗಿ 5 ನಿಮಿಷ ನನ್ನ ಜೊತೆ ಮಾತಾಡ್ಕೊಂಡು. ಆಮೇಲೆ IGP ಅವ್ರು ಮಾತಾಡಿದ್ರು. ಆಮೇಲೆ SP ವಂಶೀಕೃಷ್ಣ ಅಂತ ಮಾತಾಡಿದ್ರು. ಅದಾದ್ಮೇಲೆ DSP ಸತೀಶ್ ಅಂತ ಇದ್ರು. ಒಂದು ಟೀಮ್ ಎಲ್ಲ ಸಪೋರ್ಟ್ ಮಾಡಿ ಅವರ ಸಹಾಯದಿಂದ ಲೋಕಾಯುಕ್ತದಲ್ಲಿ FIR ದಾಖಲಾಯ್ತು. ನೆಕ್ಸ್ಟ್ ಏನಾಗುತ್ತೆ? ಇದು FSL ಗೆ ವರದಿಗೆ ಹೋಗಿ ಅವ್ನ ವೈಸ್ ಚಾಂಪಲ್ ಚೆಕ್ ಮಾಡಿ ಅವ್ನಿಗೆ ಕಾನೂನುಬದ್ಧವಾಗಿ ಶಿಕ್ಷೆ ಆಗುತ್ತೆ. ಎಷ್ಟು ವರ್ಷ ಶಿಕ್ಷೆ ಇದೆ ಅವ್ನಿಗೆ? ಇಲ್ಲ, ಇದು ಕಾನೂನಲ್ಲಿ ಏನಿದೆ ಅದಾಗುತ್ತೆ. ಕಾನೂನಲ್ಲಿ ಆಗುತ್ತೆ. FIR ಆದ್ಮೇಲೆ ಅದೇ ಇಲಾಖೆ ತನಿಖೆ ನಡೀತೆ. ನಾನು ಹೇಳ್ತಾ ಇರೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಅಂತ ಒಬ್ರು ಇದ್ದಾರೆ. ಹಾನೆಸ್ಟ್ ಆಗಿರೋಂಥದ್ದು, ಪ್ರಾಮಾಣಿಕವಾಗಿರೋಂಥದ್ದು, ಇದ್ದಿದ್ರಲ್ಲೇನೆ IAS ಕ್ಯಾಟಗರಿಯಲ್ಲಿ ಅವರಂತ ಒಳ್ಳೆಯವರು ಇದ್ದಾರೆ. ಹರ್ಷ ಗುಪ್ತಾ ಅವರು ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ, ಮೈಸೂರು DC ಆಗಿದ್ರು, ಬೀದರ್ DC ಆಗಿದ್ರು. ಸಾಕಷ್ಟು ಎಲ್ಲೆಲ್ಲಿ ಕೆಲಸ ಮಾಡಿದ್ರೆ ಸಾಕಷ್ಟು ಒಳ್ಳೆಗಳ ಕೆಲಸ ಮಾಡಿದ್ದಾರೆ. ನಾನು ಅವ್ರನ್ನ ಭೇಟಿಯಾಗಿ ಸಾಕಷ್ಟು ಇದರ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಅವರು ಕಾನೂನು ಕ್ರಮ ಜರುಗಿಸ್ತೀವಿ, ಅವ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹರ್ಷ ಗುಪ್ತಾ ಸರ್ ಒಂದು ವಾಟ್ಸ್ಆಪ್ ಹೆಲ್ಪ್ ಲೈನ್ ಬೇರೆ ಕೊಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳು ಏನಾದ್ರು ಆಗಿದ್ರೆ ಆ ನಂಬರ್ಗೆ ಮೆಸೇಜ್ ಮಾಡಿ, ಅವ್ರ ನಂಬರ್ ನಿಮ್ಗೆ ಕೊಡ್ತೀನಿ, ಅದನ್ನ ಡಿಸ್ಪ್ಲೇ ಮಾಡ್ಬೋದು. ಯಾವ್ದಾದ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿರೋಂಥವ್ನು ಅಲ್ಲಿ 24/7 ಇರ್ಬೇಕು. ಏನಂದ್ರೆ ಕೇಂದ್ರ ಸ್ಥಾನದಲ್ಲೇ ಇರ್ಬೇಕಾಗಿರೋಂಥದ್ದು. ಅಂತದ್ರ ಬಗ್ಗೆ ಏನಾದ್ರು ಇದ್ರೆ ಕೇಂದ್ರ ಸ್ಥಾನದಲ್ಲಿ ಇರ್ಬೇಕು ಅಂತ ಹಾಸ್ಪಿಟಲ್ ಒಳಗಡೆ ಇರ್ಬೇಕಲ್ಲ, ಸುತ್ತಮುತ್ತ ಆಸ್ಪತ್ರೆ ಸುತ್ತಮುತ್ತ ಇರ್ಬೇಕು. ಮನೆ ಮಾಡ್ಕೊಂಡಿರ್ಬೇಕಾಗಿರೋಂಥದ್ದು, ಎಮರ್ಜೆನ್ಸಿ ಕರ್ಸ್ಕೋಬೇಕು. ಹೌದು. ಅದನ್ನ ಮತ್ತೆ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಸರ್, ಕಮಿಷನರ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಶಿವಕುಮಾರ್ ಸರ್, ಮತ್ತೆ ನಮ್ಮ ಆಯುಷ್ ಬೋರ್ಡ್ದು ವಿಪಿನ್ ಸಿಂಗ್ ಅಂತ ಇದ್ದಾರೆ. ಇವರು 3 ಜನ ಹಾನೆಸ್ಟ್ ಆಗಿರೋಂಥವ್ರು, ಪ್ರಾಮಾಣಿಕ ಆಗಿರೋಂಥವ್ರು, ಸೀನಿಯರ್ ಸಿಟಿಸನ್ ಆಗಿರೋಂಥದ್ದು. ಅಂಥವ್ರ ಗಮನಕ್ಕೆ ತಂದ್ರು ಅವ್ರು ಆಕ್ಷನ್ ಮಾಡ್ತಾರೆ. ನಾನು ಯಾವ್ದಕ್ಕೆ ಹೋಗಿದ್ದೀನೋ ಈ 3 ಜನನು ಸಾಕಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಪ್ರತಿ ಸಾರಿನೂ ಮತ್ತೆ ನಾನು ನೋಡಿ ಅವ್ರು ರೆಸ್ಪಾಂಡ್ ಮಾಡಿರೋದಕ್ಕೆ ಇಲ್ಲಿ ಉತ್ತರ ಇದೆ ನೋಡಿ. ಅವರಿಂದನೇ ಬಂದಿರೋದು ನನಗೆ ಲೆಟರ್ ಆಗಿರೋಂಥದ್ದು ಕಮಿಷನರ್ ಇಂದ ಆಕ್ಷನ್ ಮಾಡಿ ಅಂತ. ಹಾಗಾಗಿ ಬೆಂಗಳೂರಲ್ಲಿ ಹಾಗಾಗ್ತಾ ಇದೆ. ಈಗ ಬೆಂಗಳೂರಲ್ಲಿರುವಂತ DHO ಇದ್ದಾರೆ ರವೀಂದ್ರ ಮೆಟ್ಟಿ ಅಂತ, ಹೇಳಿದಾಗ ತಕ್ಷಣಕ್ಕೆ ಯಾವ್ದಾದ್ರು ನಾವು ಕ್ಲಿನಿಕ್ ಬಗ್ಗೆ ಮಾಹಿತಿ ಕೊಟ್ರೆ ತಕ್ಷಣ ಕ್ರಮ ಕೈಗೊಳ್ತಾ ಇದ್ದಾರೆ. DHO ರವೀಂದ್ರ ಮೆಟ್ಟಿ ಅಂತವ್ರು. ಇನ್ನು ಕೆಲವರು ಮಾಡ್ತಾ ಇಲ್ಲ. ಇನ್ನು ಕೆಲವು THOಗಳು ಹೇಳಿದ್ರು ಆಯ್ತು ನೋಡೋಣ ಮಾಡೋಣ, ಮತ್ತೆ ಅವ್ರ ಜೊತೆ ಸೆಟ್ಲ್ ಆಗುವಂತದ್ದು, ದುಡ್ಡು ಕೇಳುವಂತದ್ದು ಮಾಡ್ತಾ ಇದ್ದಾರೆ. ಶ್ರೀ ಪ್ರಾಮಾಣಿಕರ ಅಂತ ಹೇಳೋದ್ರಲ್ಲಿ ಏನ್ ತಪ್ಪಿಲ್ಲ. ಹಾಗಾಗಿ ರವೀಂದ್ರ ಮೆಟ್ಟಿ ಅವರಿಗೆ ನಾವು ಏನೇನು ಗಮನಕ್ಕೆ ತಂದಿದೀವೋ ಅದು ಕಾನೂನುಬದ್ಧವಾಗಿ ಏನಿರೋದೋ ಅದನ್ನ ಕಾನೂನುಬದ್ಧ ನಾವು ಹೇಳ್ತೀವಿ. ನಾವು ಫೋನ್ ಮಾಡಿದ್ರಷ್ಟೇ, ಇನ್ ಯಾರು ಫೋನ್ ಮಾಡಿದ್ರಷ್ಟೇ, ಕಾನೂನುಬದ್ಧವಾಗಿದ್ರೆ ಮಾತ್ರ ಕೆಲಸ ಮಾಡ್ಕೊಡಿ. ನಮ್ ಕೆಲಸ ಅಂತಲ್ಲ, ಇನ್ ಯಾರೇ ಬಂದ್ರು ಕಾನೂನುಬದ್ಧ ಕೆಲಸ ಮಾಡಿ. ಸುನಿಲ್ ಹೆಬ್ಬಿ ಜೋರ್ ಇದ್ದಾನೆ, ಲೀಡರ್ ಇದ್ದಾನೆ ಅನ್ನೋದಕ್ಕೆ ಕೆಲಸ ಮಾಡೋದಲ್ಲ, ಇನ್ ಯಾವನೇ ಬಂದ್ರು ಕೆಲಸ ಮಾಡಿಕೊಡಿ. ರವೀಂದ್ರ ಮಟ್ಟಿ ಅವ್ರು ಹೇಳಿದಾಗ ರವೀಂದ್ರ ಮಟ್ಟಿ ಅವರು ಯಾವ್ಯಾವ್ದು ನಾವು ತಂದಿದ್ದು ನಕಲಿ ಕ್ಲಿನಿಕ್ ನ ಕ್ಲೋಸ್ ಮಾಡಿಸಿದ್ದಾರೆ. ಮತ್ತೆ ಅಸಲಿ ಡಾಕ್ಟರ್ ತೊಂದರೆ ಕೊಟ್ಟಾಗ ಅವ್ರ ಗಮನಕ್ಕೆ ತಂದಾಗ, ಅಸಲಿ ಡಾಕ್ಟರ್ ಬಗ್ಗೆನೂ ಅದನ್ನ ಗಮನಕ್ಕೆ ತಂದಾಗ, ಅಥವಾ ಸುಳ್ಳು ಕಂಪ್ಲೇಂಟ್ ಮಾಡಿದಾಗ, ಅಥವಾ ಇಲ್ದೇ ಇರೋದನ್ನ ಹೇಳಿದಾಗ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ. ಆಗ ಅಸಲಿ ಡಾಕ್ಟರ್ ಕೂಡ ಜಾಣರಾಗಿ ಒಂದಷ್ಟು ರೆಕಾರ್ಡ್ಗಳು ಮಾಡ್ಕೋಬೇಕು, ಜೋಪಾನವಾಗಿ. ವಾಯ್ಸ್ ರೆಕಾರ್ಡ್ ಆಗಿರ್ಬೋದು, ಟೆಕ್ಸ್ಟ್ ಮೆಸೇಜ್ ಆಗಿರ್ಬೋದು, ಫೋಟೋ ಕಳಿಸ್ ಸೇವ್ ಮಾಡ್ಕೊಳ್ಳೋದು, ಆ ಥರ ಜಾನ್ರಾಗಿ ಒಂದಷ್ಟು ರೆಕಾರ್ಡ್ ಮಾಡಿ ಇಟ್ಕೊಂಡ್ರೆ ನಿಮ್ಗೂ ಆಗುತ್ತೆ. ಹೌದು. ಇಲ್ಲಾಂದ್ರೆ ಅವ್ನು ನೋಟಿಸ್ ಕೊಟ್ಟಿದ್ದಕ್ಕೆಲ್ಲ ಅವನು ಏನು ಲಂಚ ಕೇಳಿಲ್ಲ ಅಂತ ನಮಗೆ. ಹೌದು, ನಾನು ನೋಟಿಸ್ ಕೊಟ್ಟೆ ಕಾನೂನು ಬದ್ಧಿಗೆ ಅಂತಾನೆ. ಈಗ ನೋಟಿಸ್ ಕೊಡೋದಕ್ಕೆ ಒಂದು ಪ್ರಾವಿಷನ್ ಇರುತ್ತೆ. ನೋಟಿಸ್ ಅಂದ್ರೆ ಕಾನೂನು ಬದ್ಧವಾಗಿರ್ಬೇಕು. ನೋಟಿಸು ಕೃಷ್ಣನ್ ಲೆಕ್ಕ, ರಾಮನ್ ಲೆಕ್ಕ ಏನೇನೋ ಬರೆಯೋದಲ್ಲ. ಯಾವ ಕಾನೂನು ಅಡಿಯಲ್ಲಿ ನಿನ್ನ ಕ್ಲಿನಿಕ್ಗೆ ನೋಟಿಸ್ ಕೊಡ್ತೀವಿ, ಇಂಥ ಕಾರಣ ಮಾಡಿದ, ಇಂಥ ತಪ್ಪುಗಳಿದಾವೆ, ಈ ತಪ್ಪುಗಳಿಗೆ ನೀನು ಉತ್ತರ ಕೊಡಿ. ಅರ್ಥ ಆಯ್ತಾ? ಕಾನೂನು ಬದ್ಧವಾಗಿ ಕೊಡ್ಬೇಕು. ಸುಮ್ಮನೆ NH ತರ ನೋಟಿಸ್ ಕೊಡಲ್ಲ. ಇವ್ರು ನೋಟಿಸ್ ಕೊಟ್ಟಿದ್ದಕ್ಕೆ ಹೋಗಿ ನಾನೇ ಮೊನ್ನೆ ಹೈಕೋರ್ಟ್ ಅಲ್ಲಿ ರಿಟ್ ಹಾಕಿ ಅದನ್ನ ಸ್ಟೇ ಮಾಡಿಸಿದ್ದೀನಿ. ಅದು ಕ್ಲಾಶ್ ಆಗ್ತಾ ಇದೆ. ಯಾಕಂದ್ರೆ ಕಾನೂನು ಬದ್ಧವಾಗಿ ನೋಟಿಸ್ ಕೊಟ್ಟಿಲ್ಲ ಅಂದ್ರೆ ಕೋರ್ಟ್ ಸ್ಟೇ ಮಾಡುತ್ತೆ. ಅದು ಕಾನೂನು ಬಾಹಿರವಾಗಿದೆ ಅಂತ. ಈಗ ಹೋಗ್ಬೇಕಾಗಿರೋರು ಯಾರ ಮೇಲೆ ನೋಟಿಸ್ ಕೊಟ್ಟಿರ್ತಾರಲ್ಲ, ಅಲ್ಲ ಅವ್ರು ಹೋಗ್ಬೇಕು. ಯಾರ ಮೇಲೆ DHO ಮೇಲೆ ಹೋಗ್ಬೇಕು ಅವ್ರ ಕೋರ್ಟ್ಗೆ. ಆ ಡಾಕ್ಟರ್ ಈಗ ನಿಮ್ಗೆ ನೋಟಿಸ್ ಕೊಟ್ರೆ ಫೇಕ್ ಆಗಿ ನೀವೇ ಹೋಗ್ಬೇಕು ಕೋರ್ಟ್ಗೆ. ಹೌದು, ನಾವೇ ಕೋರ್ಟ್ಗೆ ಹೋಗ್ಬೇಕು. ಕೋರ್ಟ್ ಅಲ್ಲಿ ಹೋಗಿ ನಾವು ನಮ್ಮ ವಿಚಾರನ ಹೇಳಿದಾಗ ಕೋರ್ಟ್ ಒಂದು ಪ್ರೊಸೀಜರ್ಸ್ ಇದೆ, ಲೀಗಲ್ ಪ್ರೊಸೀಜರ್ ಬಗ್ಗೆ. ನ್ಯಾಚುರಲ್ ಜಸ್ಟಿಸ್ ಅಂತಾರೆ. ನ್ಯಾಚುರಲ್ ಜಸ್ಟಿಸ್ ಪ್ರತಿಯೊಬ್ಬ ವ್ಯಕ್ತಿಗೂ 3 ಹಿಯರಿಂಗ್ಸ್ ಕೊಡಬೇಕು. ಅವನಿಗೆ ನೋಟಿಸ್ನ 3 ಸಾರಿ ಸರ್ವ್ ಮಾಡಬೇಕು. ಅವ್ನ ಸತ್ಯಾಸತ್ಯನ ಪರಾಮರ್ಶೆ ಮಾಡಬೇಕು, ದೆನ್ ಫೈನಲ್ ಮಾಡಬೇಕು. ಅದನ್ನ ಬಿಟ್ಟು ಏನೋ ಮಾಡೋಕ್ಕಾಗಲ್ಲ, ಅದನ್ನ ಬಿಟ್ಟು ಮಾಡಬಾರ್ದು. ಅದಕ್ಕಾಗಿ ನಾವೇನೋ ಒಬ್ಬ ನಮ್ಮ ಡಾಕ್ಟರ್ ಕೊಟ್ಟಿದ್ದಕ್ಕೆ ನಾವು ಕೋರ್ಟಿಗೆ ಹೋಗಿ ಸ್ಟೇ ತಂದ್ವಿ. ಕೋರ್ಟಲ್ಲಿ ವಾದ ಮಾಡಿ ಗೆಲ್ತೀವಿ ನಾವು ನೆಕ್ಸ್ಟ್. ಆದ್ರೆ ಈ ತರ ಪ್ರೊಸೀಜರ್ಸ್ ಇರುತ್ತೆ. ಹಾಗಾಗಿ ಜನ ಡಾಕ್ಟರ್ಗಳು ಹೆದರಿ ಬಿಡ್ತಾರೆ. 10,000 20,000 ಈ ತರ ಕೊಡ್ತಾ ಇರ್ತಾರೆ. ಡಾಕ್ಟರ್ ಕಾನೂನುಬದ್ಧವಾಗಿರೋಂಥವ್ರು, ನ್ಯಾಯಯುತವಾಗಿರೋ ಕೊಡ್ಬೇಕಾಗಿಲ್ಲ. ಲೈಫ್ ಟೈಮ್ ಅವ್ನು ಆಟಾಡ್ಸ್ಬಿಡ್ತಾರೆ. ಆಮೇಲೆ ಇವ್ರದ್ದೇನೋ ಲೂಪ್ ಹೋಲ್ ಇದೆ, ಅವ್ನು ಅದಕ್ಕೆ ಕೊಡ್ತಾ ಇದ್ದಾನೆ ದುಡ್ಡು ಅಂತ. ಹೌದು. ಹಾಗಾಗಿ ಮತ್ತೆ ಒಳ್ಳೆ ಎಜುಕೇಟೆಡ್ ಡಾಕ್ಟರ್ಗಳು ಧೈರ್ಯವಾಗಿ ಪ್ರಶ್ನೆ ಮಾಡಿ, ಎಜುಕೇಟೆಡ್ ಆಗಿರೋಂಥವ್ರು ಕಾನೂನುಬದ್ಧವಾಗಿರೋದು ಪ್ರಶ್ನೆ ಮಾಡಿದ್ದಾರೆ. ಈಗ ಅನ್ಯಾಯವಾಗಿರೋ ಡಾಕ್ಟರ್ಗೆ ಅವ್ನು ದುಡ್ಡು ಕೊಟ್ಟೆ ಮೋಸ ಮಾಡೋ ಡಾಕ್ಟರ್ಗೆ, ನಕಲಿ ಡಾಕ್ಟರ್ಗೆ ಈ ತರ ಕೊಡ್ತಾರೆ. ನ್ಯಾಯಯುತವಾಗಿ ಗೌರವಯುತವಾಗಿರೋರು ಯಾವ್ದು ಹೆದರ್ಬೇಕಾಗಿಲ್ಲ. ಹಾಗಾಗಿ ಯಾವ್ದಾದ್ರು ಡಾಕ್ಟರ್ಸ್ ಆಗ್ಲಿ, ಅಲೋಪತಿಕ್ ಡಾಕ್ಟರ್ ಆಗ್ಲಿ, ಆಯುರ್ವೇದ ಡಾಕ್ಟರ್ ಆಗ್ಲಿ, MBBS ಆಗ್ಲಿ, BAMS ಆಗ್ಲಿ, BHM ಆಗ್ಲಿ, ಯಾವುದೇ ಡಾಕ್ಟರ್ ಕ್ವಾಲಿಫೈಡ್ ಡಾಕ್ಟರ್ ಆಗಿದ್ರೆ ಇಂಥ DHO THO ನಮಗೆ ರೋಲ್ ಕಾಲ್ ಮಾಡ್ತಾ ಇದ್ರೆ, ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರ ವಿಡಿಯೋ ಕೊಡಿ, ಅವ್ರ ದಾಖಲೆ ಕೊಡಿ. ದಾಖಲೆ ಕೊಟ್ರೆ ಮಾತ್ರ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸೋಕ್ಕಾಗೋದು. ಇವ್ನು ಸರಿ ಇಲ್ಲ, ಅವ್ನು ಸರಿ ಇಲ್ಲ ಅಂತ ಹೇಳ್ಬೇಡಿ. ವಿಡಿಯೋ ಆಡಿಯೋ ದಾಖಲೆ ಕೊಡದೆ ನಮ್ಮನ್ನು ಸಂಪರ್ಕ ಮಾಡಬೇಡಿ. ನಿಮ್ಮ ಹತ್ರ ದಾಖಲೆ ಆಗಿದ್ರೆ, ಪ್ರೂಫ್ಸ್ ಇದ್ರೆ, ಸಾಕ್ಷಿ ಇದ್ರೆ ಮಾತ್ರ ನಮ್ಮನ್ನು ಸಂಪರ್ಕಿಸಿ ನಾವು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತೀವಿ.
ಇದು ಸುನಿಲ್ ಹೆಬ್ಬೆ ಅವರು ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತಿರುವಂಥದ್ದು, ನಕಲಿ ಡಾಕ್ಟರ್ಗಳನ್ನ ಮಟ್ಟ ಹಾಕಿ DHO ಅವರೇ, ಅಥವಾ ಅಸಲಿ ಡಾಕ್ಟರ್ಗಳಿಗೆ ನೀವೇನಾದರೂ ಪ್ರಾಮಾಣಿಕ ಡಾಕ್ಟರ್ ನೀವೇನಾದರೂ ಎಲ್ಲೋ ಒಂದು ಕಡೆ ಏನಾದರೂ ಮಾಡಿ ಸಣ್ಣ ತಪ್ಪನ್ನ ಕಂಡುಹಿಡಿದು ಅವ್ನು ನೋಟಿಸ್ ಕೊಟ್ಟು ಅವನು ಮಾನಸಿಕವಾಗಿ ಚಿತ್ರಹಿಂಸೆ ಕೊಡಬೇಕು ಅಂತ ಅಂದ್ಕೊಂಡ್ರೆ DHO ನಿಮ್ಗಳ ಮೇಲೂ ಕೂಡ ಅವರು ಕೋರ್ಟ್ಗೆ ಹೋಗ್ಬೋದು, ನಿಮ್ಮ ಮೇಲೂ ಕೂಡ ಕ್ರಮ ಆಗುತ್ತೆ. ಹಾಗೆ ಏನೇ ಒಂದು ಕಂಪ್ಲೇಂಟ್ ಆಗಬೇಕಾದ್ರೆ ಅವ್ರು ನೋಟಿಸ್ ಕೊಡಬೇಕು ಅಂತಂದರೆ ಏನು ತಪ್ಪಾಯಿತು, ಎಲ್ಲಿ ತಪ್ಪಾಯಿತು, ಯಾವುದಕ್ಕೆ ಅವ್ನು ಉತ್ತರ ಕೊಡಬೇಕು ಅದೆಲ್ಲವೂ ಕೂಡ ನೋಟಿಸಲ್ಲಿ ಮೆನ್ಷನ್ ಮಾಡಬೇಕು. ಸುಮ್ಮನೆ ಯಾವುದೋ ಹೊಟ್ಟೆ ಕಿಚ್ಚ ಕೆತ್ತಗಳ ಉತ್ತರ ಕೊಡೆ ಅಂತ ಅವಾಗ ಮಾನಸಿಕ ಹಿಂಸೆ ಕೊಡ್ತಾ ಇದ್ರೆ ಅಂತ ಒಳ್ಳೆ ಡಾಕ್ಟರ್ಗಳು ಕೂಡ ನ್ಯಾಯ ಸಿಕ್ಕೇ ಸಿಗುತ್ತೆ. ಖಂಡಿತವಾಗ್ಲೂ ನಮ್ಮ ಮಾಧ್ಯಮದಲ್ಲಿ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಖಂಡಿತವಾಗ್ಲೂ ನೀವು ಕೂತ್ಕೊಂಡು ಮಾತಾಡ್ಬೋದು, ನಿಮ್ಗೆ ಅನ್ಯಾಯ ಇದ್ರೆ ನೀವು ಕೂಡ ಕೂತ್ಕೊಂಡು ಮಾತಾಡ್ಬೋದು. ಅಥವಾ ಅವ್ನು ಏನಾದರೂ ನಿಮಗೆ ಆಡಿಯೋ ರೆಕಾರ್ಡು ಅಥವಾ ಬೇರೆ ಏನೋ ಆಮಿಷಕ್ಕೆ ಏನಾದರೂ ಮಾತಾಡಿದ್ದಾದ್ರೂ ಕೂಡ ಸಣ್ಣದಾಗಿ ಸಾಕ್ಷಿಗಳನ್ನ ಇಟ್ಕೊಳ್ಳಿ, ನಮಗೂ ಕಳಿಸಿರಿ, ಯಾವುದಕ್ಕೂ ಇರಲಿ. ಆ ಬಡ್ಡಿ ಮಕ್ಕಳು ಮಟ್ಟ ಹಾಕೋಣ.